ಈಗ ನಮ್ಗೆ ಈ ಥರ ಆಗಿದೆ. ನೀವು ಆಪರೇಷನ್ ಆಗಿತ್ತು. ಆಪರೇಷನ್ ಆಗಿ ಕಿಮೋಥೆರಪಿ ರೇಡಿಯೋಥೆರಪಿ ಎಲ್ಲ. ನೋಡ್ರಿ ಮುಖ ಸ್ವಲ್ಪ ಈ ಕಡೆ ಮಾಡ್ರಿ, ಈ ನನ್ನ ಕಡೆ. ನೋಡಿ ಇಲ್ಲೆಲ್ಲ ಆಪರೇಷನ್ ಆಗಿ ಇಷ್ಟೆಲ್ಲ ಭಾಗವನ್ನು ತೆಗೆದು ಬಿಟ್ಟಿದ್ದಾರೆ. ಆಪರೇಷನ್ ಮಾಡಿ ದವಡೆ ಎಲ್ಲ ತೆಗೆದಿದ್ದಾರೆ. ಈ ಊಟ ಮಾಡೋಕ್ಕೆಲ್ಲ ಕಷ್ಟ ಆಗುತ್ತೆ. ಊಟ ಮಾಡ್ತಾನೆ ಸರ್ ಗಟ್ಟಿ ಪದಾರ್ಥ. ಇವತ್ತು ನಮ್ಮ ಜೊತೆಗೆ ಒಬ್ಬರು ಯುವಕರು ಇದ್ದಾರೆ. ಇವರು ಒಂದು ಒಳ್ಳೆಯ ವ್ಯಕ್ತಿತ್ವದ ಮನುಷ್ಯ, ತುಂಬ ಒಳ್ಳೆಯ ವ್ಯಕ್ತಿತ್ವದ ಮನುಷ್ಯ. ಏನೋ ಒಂದು ಕಾಲದಲ್ಲಿ ಒಂದು ತಂಬಾಕು ಉತ್ಪನ್ನಗಳಿಗೆ ಒಂದು ಬಲಿಯಾಗಿ ಅವ್ರಿಗೆ ಒಂದು ಕ್ಯಾನ್ಸರ್ ರೋಗ ಬಂದು ಪಾಪ ಕಷ್ಟಪಟ್ಟಿದ್ದಾರೆ. ಆದ್ದರಿಂದ ನಾನು ಯುವಕರಿಗೆ ಅದೇ ಸಂದೇಶ ಕೊಡ್ತೀನಿ. ಯಾವುದೇ ಥರದ ತಂಬಾಕು ಪದಾರ್ಥಗಳು, ಒಂದು ಗುಟ್ಕಾ, ಕೈನಿ, ಜರ್ದಾ, ಮಾವ ಅಥವಾ ಸಿಗರೇಟು ಸೇರಬಾರ್ದು. ಸೇರಿದರೆ ಕಷ್ಟ ಆಗುತ್ತೆ ಅಂತ ಇವತ್ತು ನಮ್ಮ ಜೊತೆಗೆ ಯುವಕರು ಇದ್ದಾರೆ. ಅವರು ತಾವು ಪಟ್ಟಿರೋ ಕಷ್ಟ ಮತ್ತು ಏನು ಮಾಡ್ಬೋದು ಅಂತ ಹೇಳಿಕೊಡ್ತಾರೆ. ಸರ್ ತಾವು ಮಾತಾಡಿ, ಏನು ಕಷ್ಟಪಟ್ಟಿದ್ದೀರಾ? ಸರ್ ನಮ್ಗೆ ಆಪ್ಷನ್ ಆಗಿ 4 ವರ್ಷ ಆಯ್ತು ಸರ್. ತುಂಬ ಕಷ್ಟಪಟ್ಟೀನಿ. ಮುಂದೆ ತಿಂಬೋದು ಯಾರು ಯುವಕರಾಗಲಿ ಯಾರೇ ಆಗಲಿ ಇಂಥ ಸೇವನೆ ಮಾಡಿ ಕಷ್ಟಕ್ಕೆ ಒಳಗಾಗಬಾರ್ದು. ನಿಮ್ಮ ಜೀವನ ಬೇಯಿಸಿರ್ಬೇಕಂದ್ರೆ ಈ ದುಶ್ಚಟ ಯಾವ ಮಾಡಬಾರ್ದು. ಜಾಸ್ತಿ ನನಗೆ ಅನುಭವ ಆಗಿದೆ ನೋಡಿ ಸರಿ, ಮಾಸ್ಕ್ ನೋಡ್ರಿ ಈಗ ನಮ್ಗೆ ಈ ಥರ ಆಗಿದೆ. ನೀವು ಆಪರೇಷನ್ ಆಗಿತ್ತು. ಆಪರೇಷನ್ ಆಗಿ ಕಿಮೋಥೆರಪಿ ರೇಡಿಯೋಥೆರಪಿ ಎಲ್ಲ. ನೋಡ್ರಿ ಮುಖ ಸ್ವಲ್ಪ ಈ ಕಡೆ ಮಾಡ್ರಿ, ಈ ನನ್ನ ಕಡೆ. ನೋಡಿ ಇಲ್ಲೆಲ್ಲ ಆಪರೇಷನ್ ಆಗಿ ಇಷ್ಟೆಲ್ಲ ಭಾಗವನ್ನು ತೆಗೆದು ಬಿಟ್ಟಿದ್ದಾರೆ. ಆಪರೇಷನ್ ಮಾಡಿ ದವಡೆ ಎಲ್ಲ ತೆಗೆದಿದ್ದಾರೆ. ಈ ಊಟ ಮಾಡೋಕ್ಕೆಲ್ಲ ಕಷ್ಟ ಆಗುತ್ತೆ. ಊಟ ಮಾಡ್ತಾನೆ ಸರ್ ಗಟ್ಟಿ ಪದಾರ್ಥ ಯಾವುದಿಲ್ಲ ಸರ್. ಗಟ್ಟಿ ಪದಾರ್ಥ ತಿನ್ನಂಗಿಲ್ಲ, ಬರೀ ಲಿಕ್ವಿಡ್ ಡಯಟ್ ತಿನ್ನೋದು. ಅಲ್ಲ ಸರ್ ಗಟ್ಟಿ ಪದಾರ್ಥ ತಿನ್ನಲ್ಲ ಸರ್. 4 ವರ್ಷ ಆಯ್ತು. ಏನು ಅವರು ಡಾಕ್ಟರ್ ಪಟ್ಟಿ ಹೆಚ್ಚ ಮಾಡ್ತಾರೆ ಸರ್. ಮೆತ್ತನ್ ಗಟ್ಟಿ. ಇವಾಗ ಇನ್ನಿಷ್ಟತ್ತಾದ್ರೆ ಊಟ ಮಾಡಕ್ ಬರಲ್ಲ ಸರ್. ಇನ್ನಿಷ್ಟತ್ತಾದ್ರೆ ಊಟ ಮಾಡಿಲ್ಲ ಸರ್. ನೋಡ್ರಿ ಇದು ಏನು ತಂಬಾಕು ಗುಟ್ಕಾ ತಿಂತಿದ್ರೆ, ಸಿಗರೇಟ್ ಸೇರ್ತಿದ್ರೆ? ಇಲ್ಲ ಸರ್, ಫಸ್ಟ್ ಒಂದು 2 ವರ್ಷ ಗುಟ್ಕಾ ತಿಂದೆ ಸರ್. ಆಮೇಲೆ ಬಿಟ್ಬಿಟ್ಟು ಸರ್. ಬಿಟ್ಟು ಒಂದು 4-5 ವರ್ಷ ಆದ್ಮೇಲೆ ಈ ಥರ ಗುಟ್ಕಾ ತಿಂತಿದ್ರಿ? ಗುಟ್ಕಾದ್ದು ಪರಿಣಾಮ ತಿಂದಾಗ ಅಟ್ಯಾಕ್ ಆಗಿಲ್ಲ ಸರ್. ಅದೇ ಅದು ಎಫೆಕ್ಟ್ ಇರ್ತೈತ್ರಿ. ಅದು ಬಿಟ್ಟ ಮೇಲೆ ಎಫೆಕ್ಟ್ ಇರ್ತೈತೆ. ಅದು ಸಿಗರೇಟ್ ಸೇರ್ತಿದ್ರೆ ಇಲ್ಲ, ಗುಟ್ಕಾ ಪರಿಣಾಮ. ಆದ್ದರಿಂದ ನಾವು ಎಲ್ರಿಗೂ ಹೇಳೋದು ಇಷ್ಟೇ. ನಾವೆಲ್ರಿಗೂ ಹೇಳೋದು ಇಷ್ಟೇ, ಯುವಕರು ದಯಮಾಡಿ ನಾನು ಕೈ ಮುಗಿತೀನಿ, ಗುಟ್ಕಾ ಪದಾರ್ಥಗಳನ್ನ ತಿನ್ನಬೇಡಿ, ಸಿಗರೇಟ್ ಸೇದಬೇಡಿ, ತಂಬಾಕನ್ನು ತಿನ್ನಬೇಡಿ. ನೋಡಿ ಇವರು ಪಾಪ ಇಂಥ ಒಳ್ಳೆ ಯುವಕ ತಮ್ಮ ಜೀವನವನ್ನು ನೋಡಿ ಊಟ ಪಡೋಕ್ಕೂ ಕಷ್ಟಪಡ್ತಾ ಇದ್ದಾರೆ. ತಮಗೆ ಈಗ ಆಗಬಾರ್ದು. ಆದ್ದರಿಂದ ಗುಟ್ಕಾ ಪದಾರ್ಥಗಳನ್ನ ದಯಮಾಡಿ ನಿಲ್ಲಿಸ್ಬಿಡಿ.